ಪುನಃ ಪುನಃ ಹಿಂಗೆ ಪಕ್ಷದ ವಿರುದ್ಧ ಬಸನಗೌಡ ಯತ್ನಾಳ್ ಅವ್ರಿಗೆ ಹೇಳಿಕೆ ಕೊಡೋದ್ರಿಂದ ಅವರೇನಾದರೂ ರಾಜ್ಯದ ನಾಯಕತ್ವ ಇಟ್ಕೊಂಡು ಅವ್ರೇನಾದರೂ ಹೊಂಟಿದ್ರೆ ರಾಜ್ಯದೊಳಗೆ ಎಲ್ಲರ ಸಂಚಾರ ಮಾಡಿದ್ರು ಪಕ್ಷದ ಬಗ್ಗೆ ಏನಾದರೂ ಅವಹೇಳನಕಾರಿಯಾಗಿ ಮತ್ತೊಂದು ಎಲ್ಲರ ಮಾತಾಡಿದ್ರೆ ನಾಯಕರು ವಿರುದ್ಧ ಮಾತಾಡಿದ್ರೆ ಕಲ್ಲು ಎಸೆಯೋದ್ರಲ್ಲಿ ಸಂದೇಹ ಇಲ್ಲ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದು ಸಂಪೂರ್ಣ ಸತ್ಯನೇ. ಕಾರ್ಯಕರ್ತರು ಮಾತನಾಡ್ತಕ್ಕಂಥದ್ದು ಪಕ್ಷದ ಭಾರತೀಯ ಜನತಾ ಪಕ್ಷದ ಮೇಲೆ ಅಭಿಮಾನ ಇಟ್ಟಂಥ ಕಾರ್ಯಕರ್ತರು ಇವತ್ತು ಬಸನಗೌಡ ಯತ್ನಾಳ್ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದನ್ನು ಒಕ್ಕೂರಲಿಂದ ಖಂಡಿಸ್ತಾ ಇದ್ದಾರೆ. ಅವರ ಆಕ್ರೋಶಕ್ಕೆ ಗುರಿಯಾದರೂ ಆಗ್ಬೋದು ಬಸನಗೌಡ ಯತ್ನಾಳ್ ಅವರು. ಅವ್ರಿಗೆ ಜನರಿಗೆ ಕಾರ್ಯಕರ್ತರ ಆಕ್ರೋಶ ನೋಡಿದ್ರೆ ಅವರು ಮಾತನಾಡ್ತಕ್ಕಂಥ ಧ್ವನಿಯನ್ನು ನಾವು ಕೇಳಿದ್ರೆ ಅವ್ರು ಯಾವುದಕ್ಕೆ ಈಡಾದರೂ ಆಗ್ಬೋದು. ಪುನಃ ಪುನಃ ಹಿಂಗೆ ಪಕ್ಷದ ವಿರುದ್ಧ ಬಸನಗೌಡ ಯತ್ನಾಳ್ ಅವ್ರಿಗೆ ಹೇಳಿಕೆ ಕೊಡೋದ್ರಿಂದ ಅವರೇನಾದರೂ ರಾಜ್ಯದ ನಾಯಕತ್ವ ಇಟ್ಕೊಂಡು ಅವ್ರೇನಾದರೂ ಹೊಂಟಿದ್ರೆ ರಾಜ್ಯದೊಳಗೆ ಎಲ್ಲರ ಸಂಚಾರ ಮಾಡಿದ್ರು ಪಕ್ಷದ ಬಗ್ಗೆ ಏನಾದರೂ ಅವಹೇಳನಕಾರಿಯಾಗಿ ಮತ್ತೊಂದು ಎಲ್ಲರ ಮಾತಾಡಿದ್ರೆ ನಾಯಕರು ವಿರುದ್ಧ ಮಾತಾಡಿದ್ರೆ ಕಲ್ಲು ಎಸೆಯೋದ್ರಲ್ಲಿ ಸಂದೇಹ ಇಲ್ಲ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದು ಸಂಪೂರ್ಣ ಸತ್ಯನೇ. ಕಾರ್ಯಕರ್ತರು ಮಾತನಾಡ್ತಕ್ಕಂಥದ್ದು ಪಕ್ಷದ ಭಾರತೀಯ ಜನತಾ ಪಕ್ಷದ ಮೇಲೆ ಅಭಿಮಾನ ಇಟ್ಟಂಥ ಕಾರ್ಯಕರ್ತರು ಇವತ್ತು ಬಸನಗೌಡ ಯತ್ನಾಳ್ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದನ್ನು ಒಕ್ಕೂರಲಿಂದ ಖಂಡಿಸ್ತಾ ಇದ್ದಾರೆ. ಅವರ ಆಕ್ರೋಶಕ್ಕೆ ಗುರಿಯಾದರೂ ಆಗ್ಬೋದು ಬಸನಗೌಡ ಯತ್ನಾಳ್ ಅವರು. ಅವ್ರಿಗೆ ಜನರಿಗೆ ಕಾರ್ಯಕರ್ತರ ಆಕ್ರೋಶ ನೋಡಿದ್ರೆ ಅವರು ಮಾತನಾಡ್ತಕ್ಕಂಥ ಧ್ವನಿಯನ್ನು ನಾವು ಕೇಳಿದ್ರೆ ಅವ್ರು ಯಾವುದಕ್ಕೆ ಈಡಾದರೂ ಆಗ್ಬೋದು.